ಸರ್ ನಮಸ್ಕಾರ. ಸರ್ ಇವತ್ತು ನಮ್ಮ ಅಗದಿಯ ನಾಯಕರಿಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಅವರು ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಒಂದು ದಲಿತರಿಗೆ ಮಾತಾಡಬೇಕಾದ್ರೆ ನಮ್ಮ ದಲಿತರು ಹುಲಿ ಅಂತ ಮಾತಾಡ್ತಾ ಇದ್ವಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆ ಒಬ್ಬರು ಕುಟುಂಬಸ್ಥರು ನಮ್ಮ ಮನೆಯವರೇ ಒಬ್ಬರು ಕಳ್ಕೊಂಡಿದ್ದೀವಿ ಅನ್ನೋ ಅಷ್ಟು ದುಃಖ ಇದೆ ಸರ್ ನಮಗೆ. ಹೌದು. ಅಷ್ಟು ನಮ್ಮ ಒಂದು ಜನಾಂಗಕ್ಕೆ ಒಳ್ಳೇದು ಮಾಡಿದರು, ಈ ಸಮಾಜಕ್ಕೆ ಕೊಡುಗೆ ಎಲ್ಲ ಕೊಟ್ಟರು, ಅವ್ರದೇ ಆದ ಶಕ್ತಿಯಿಂದ ಒಳ್ಳೆ ನಿಯತ್ತಿನಿಂದ ಎಲ್ಲನೂ ಕೊಟ್ಟರು ಸರ್. ಹಂಗಾಗಿ ಇವತ್ತು ಅಷ್ಟು ದುಃಖ ಇದೆ ನಮಗೆ. ನಮ್ಮ ಮನೆಯವ್ರ ಕುಟುಂಬಸ್ಥರು ಒಬ್ಬರು ಕಳ್ಕೊಂಡಷ್ಟು ದುಃಖ ಇದೆ ನಮಗೆ. ಅವ್ರು ಇನ್ನೂ ಕೆಲವು ಕಾಲ ಇದ್ದು ಸಮಾಜಕ್ಕೆ ಸೇವೆ ಮಾಡಬೇಕಾಗಿತ್ತು. ಆದರೆ ಇಷ್ಟು ಬೇಗ ಹಿಂಗೆ ಅಗಲ್ತಾರೆ ಅಂತ ನಮ್ಮ ಅಂದ್ಕೊಂಡಿರ್ತೀವಿ. ಹಾಗಾಗಿ ಈ ಥರ ಆಗೋದು ಒಂದು ರೀತಿಯಾದಂತಹ ಒಂದು ಏನು ಇಡೀ ರಾಜ್ಯದಲ್ಲಿ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಬೆಳವಣಿಗೆ ಮಾಡ್ತಾರಂಥ ವ್ಯಕ್ತಿಗಳನ್ನ ಇವತ್ತು ಬೆಳೆಸುವಂಥ ಕೆಲಸಗಳು ಮಾಡ್ತಿದ್ದಂಥವ್ರು ಪ್ರಸಾದ್ ಅವರು ಕಿಂಗ್ ಮೇಕರ್ ಆಗಿದೆ ಅಂತಂಥವ್ರು. ಸಾವಿರಾರು ಜನಕ್ಕೆ ಸಂಘಟನೆಗಳಿಗೆ, ಮುಖ್ಯವಾಗಿ ಸಂಘಟನೆಗಳಿಗೆ ಹೆಚ್ಚು ಬೆಂಬಲ ಕೊಡದಂಥ ವ್ಯಕ್ತಿಯವರು ನಾವು ನೋಡ್ದಂಗೆ. ಹೌದು ಸರ್. ಹಾಗಾಗಿ ಅದೊಂದು ಆಗಲಿ ಸರ್, ಸುಮಾರು ನಾಯಕರುಗಳನ್ನ ಬೆಳೆಸಿದ್ದಾರೆ. ಒಂದು ರಾಜಕೀಯವಾಗಿ ಮುನ್ನಡೆಸಿ ಅವ್ರನ್ನ ಒಂದು ಈ ಸಮಾಜದಲ್ಲಿ ಮುನ್ನಡೆಗೆ ತಂದಿದ್ದಾರೆ ಸರ್. ಅವರು ಹೌದು, ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ ಸರ್. ಆಗ ಅದರಲ್ಲಂತೂ ನಮ್ಮ ಬನ್ನೂರು ಭಾಗದಲ್ಲಿ ಚಿಕ್ಕ ಮಕ್ಕಳು ಕೂಡ ಪ್ರಸಾದ್ ಸರ್ ಯಾರು ಒಂದು ಗೊತ್ತು. ಹೌದು ಸರ್. ಯಾಕೆಂದರೆ ಈಗ ಅವರು ರಾಷ್ಟ್ರ ನಾಯಕರಾಗಿ ಬೆಳೆಯುವಂಥ ಒಂದು ಎಲ್ಲ ವರ್ಚಸ್ ಕೂಡ ಇತ್ತು. ಅವರು ಇಷ್ಟಪಡಲಿಲ್ಲ ಅಷ್ಟೇ. ಯಾಕೆಂದರೆ ಇಡೀ ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ಏನೆಲ್ಲ ಯಾರೆಲ್ಲ ಇವತ್ತು ದಲಿತರಿಗೆ ಒಬ್ಬರಿಗೆ ಅಂತಲ್ಲ ಎಲ್ಲ ಸಮಾಜಕ್ಕೂ ಕೊಡುಗೆ ಕೊಟ್ಟರು ಅಂತಾರೆ. ಮತ್ತು ಬೇಕಾದಂಥ ವ್ಯಕ್ತಿ ಆಗಿದ್ದರು ಅವರು. ಯಾವುದೇ ಪಕ್ಷಕ್ಕೆ ಹೋಗಲಿ ಸರ್, ಎಲ್ಲ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಂಥವ್ರು. ಯಾಕೆಂದರೆ ಅವರ ನಡೆನುಡಿ ಮತ್ತು ಅವರ ವೈಖರಿ, ಅವ್ರಿಗೆ ಇದ್ದಂಥ ಒಂದು ಸಂವಿಧಾನದ ತತ್ವ ಸಿದ್ಧಾಂತಗಳ ಒಂದು ಅಗಾಧವಾದ ಒಂದು ಸಂವಿಧಾನದ ಬಗ್ಗೆ ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದಂಥ ಒಂದು ಇದು. ಹಂಗಾಗಿ ಅವ್ರನ್ನ ಪ್ರತಿಯೊಬ್ಬ ರಾಜಕಾರಣಿನೇ ಆಗಲಿ, ಎಲ್ಲ ಸಮಾಜ ಯಾವುದೇ ಜನಾಂಗ ಆಗಿರಲಿ ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರು. ಹಂಗಾಗಿ ಇವತ್ತು ಅವ್ರನ್ನ ನಾವು ಕಳ್ಕೊಂಡಿರೋದು ಭಾಳ ನಮಗೆ ದುಃಖ ಆಗಿದೆ ಸರ್. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಏನು ಹೇಳ್ತೀರಾ ಸರ್? ದಲಿತ ನಾಯಕರಲ್ಲಿ ಅವರು ಏಕೈಕ ವ್ಯಕ್ತಿ. ಸಾಲದಂತೆ ಅವರ ಪ್ರಾಣವನ್ನು ಉಪ್ಪಾಗಿಟ್ಟು ನಮ್ಮ ದಲಿತ ಜನಕ್ಕೆ ಹೋರಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರಸಾದ್ ಅವರು. ಮತ್ತು ನಮ್ಮ ಜನಾಂಗದಲ್ಲಿ ನಾವು ನಮ್ಮ ಸಮುದಾಯ ಪ್ರಕಾರ ನಾವು ಅವ್ರನ್ನ 2ನೇ ಅಂಬೇಡ್ಕರ್ ಅಂತ ಪೂಜಿಸ್ತೀವಿ ನಮಗೆ. ನಿಜ. ಈಗ ಅವರು ಇದ್ದಿರೋದ್ರಿಂದ ನನಗೆ ಭಾಳ ದುಃಖ ಬಂದಿದ್ದು. ಹಾಗೂ ನಮ್ಮ ಈ ಸೌಲಭ್ಯಗಳಲ್ಲಿ ಈ ನಮ್ಮ ಆಹಾರ ಕೇಂದ್ರ ಸಚಿವರಾಗಿದ್ದಾಗ ನಮ್ಮ ಹತ್ತಳ್ಳಿ ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು 4 ಸ್ಕೂಲ್ ಮನೆಗಳು ಮತ್ತು ಒಡೆಯರಂಗಸ್ವಾಮಿಗೆ ಹೋಗೋ ಬೆಟ್ಟಕ್ಕೆ ರಸ್ತೆ ಕಾರಣ ಮತ್ತು ಭೂ ಅಡಚಣೆ ಯೋಜನೆಯಲ್ಲಿ ಸುಮಾರು ಅವರೇ ಆದಂಥ ನಮ್ಮ ಜನಕ್ಕೆ ಹೋರಾಟ ಮಾಡಿ ಕೊಡ್ತಿರುವಂಥ ಏಕೈಕ ವ್ಯಕ್ತಿ ಅಂದರೆ ಅಶ್ವಿನಿ ಪ್ರಸಾದ್ ಒಬ್ಬರೇ. ಈಗ ಅವ್ರ ಕಳ್ಕೊಂಡಿರೋದು ನನಗೆ ತುಂಬ ಬೇಜಾರಾಗಿದೆ. ಹಾಗೂ ಅದು ಈಗ ಅವರು ಇಲ್ದಿರೋದ್ರಿಂದ ನಮ್ಮ ಆ ಸ್ಥಾನ ತುಂಬಕ್ಕೆ ಇರುವಂಥ ವ್ಯಕ್ತಿ ಅಂದರೆ ಸದ್ಯಕ್ಕೆ ನಮ್ಮ ಜನಾಂಗದಲ್ಲಿರೋರು ಮಾದೇವಪುರ ಒಬ್ಬರೇ ಏಕೈಕ ವ್ಯಕ್ತಿ ಅಂದರೆ. ಅದು ಬಿಟ್ಟರೆ ನಮಗೆ ಇನ್ಯಾರು ಅಂತ ಇಲ್ಲಿ ಜನನಾಯಕರು ಇದ್ದ ನಮಗೆ. ಹಾಗಾಗಿ ಅವರು ತೀರೋಗಿರೋದ್ರಿಂದ ನಮ್ಗೆ ಭಾಳ ತುಂಬ ಕಷ್ಟವಾಗಿದೆ. ಹಾಗಾಗಿ ಇದರಲ್ಲಿ ಅವ್ರಿಗೆ ಕಿರಣ ಸಲ್ಲಿಸ್ತೀನಿ ಅಂತ ತಮ್ಮ ಪರಿಚಯ ಸರ್. ಬಿ ಬೆಟ್ಟಳ್ಳಿ ಕೆಂಪರಾಜು, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ.